ನಾನು ಬಾಗಲಕೋಟೆಯಿಂದ ಮುಧೋಳ ತಾಲೂಕು ಮಾಲಿಂಗಪುರದಲ್ಲಿ ಒಂದು ಫ್ರೂಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಗುರುಗಳ ಆಶೀರ್ವಾದದಿಂದ ನನಗೆ ಮನಃಶಾಂತಿ ಸಿಕ್ಕಿದೆ. ಆಮೇಲೆ ಡೈಲಿ ಯಾವಾಗಲೂ ನಾನು ಯಾವಾಗ ಕರೇಜ್ಫುಲ್ ಆಗಿರ್ತೀನಿ. ನಾನು ಪ್ರತಿದಿನ ಎದ್ದು ಅಂಗಡಿಗೆ ಬರಬೇಕಾದ್ರೆ ನಾನು ಬರ್ತೇನೆ ನಾನೇ ಆಚರಿಸ್ಕೊಳ್ತೀನಿ ಖುದ್ದಾಗಿ. ನಿಮ್ಗೆ ಅಷ್ಟೇ ಹೇಳೋದು ಇವಾಗ, ಅಷ್ಟೇ ಅವ್ರಿಗೆ ಹೇಳೋದು ಈಗ. ಹೆಚ್ಚೆಲ್ಲ ಹೇಳ್ಬಾರ್ದು ಗುರುಜಿ, ಯಾರಿಗೂ ಹೇಳಿಲ್ಲ. ನನ್ನ ಮನಸ್ಸಲ್ಲಿ ಇರೋದು ಯಾವಾಗ ಹೇಳಿದೆ. ಹೌದಾ? ನಾನು ಪ್ರತಿದಿನ ಎದ್ದು ಅಂಗಡಿಗೆ ಬರ್ಬೇಕಾದ್ರೆ ನಾನು ಬರ್ತೇನೆ. ತಿಂಗಳಿಗೆ ಎಷ್ಟು ದುಡಿತಾ ಇದ್ದೀರಾ ಮಲ್ಲಿಕ? ಇವಾಗ ನನ್ನ ಕಲೆಕ್ಷನ್ ಪ್ರಕಾರ ಮಿನಿಮಮ್ 3 ಲಕ್ಷ ದುಡಿತಾ ಇದ್ದೀನಿ. ಮಿನಿಮಮ್ 3 ಲಕ್ಷ ದುಡಿತಾ ಇದ್ದಾರೆ. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಇದು ಹಣ್ಣು ವ್ಯಾಪಾರನ ಯಾರೆಲ್ಲ ಮಾಡ್ಬೋದು ನಿಮ್ ಪ್ರಕಾರ? ಯಾರೆಲ್ಲ ಮಾಡ್ಬೋದು ಹಣ್ಣು ವ್ಯಾಪಾರನ? ಮನಸ್ಸಿದ್ದಾರೆ, ಎಲ್ಲರೂ ಮಾಡ್ಬೋದು ಸರ್. ನೀವು ಮಾಡ್ತಿದ್ದೀರಲ್ಲ, ನಿಮಗ್ ಮನಸ್ಸಿದೆ. ಇವ್ರನ್ನ ಕೇಳ್ತಿದ್ದೀನಿ, ಅವ್ರು ಯಾರು ಇನ್ನೂ ಉಸಿರೇ ತೆಗಿತಾ ಇಲ್ಲ. ಯಾರೆಲ್ಲ ಹಣ್ಣು ವ್ಯಾಪಾರ ಮಾಡ್ಬೋದು? ಲೇಡೀಸ್ ಮಾಡ್ಬೋದಾ? ಜೆಂಟ್ಸ್ ಮಾಡ್ಬೋದಾ? ಎಲ್ಲ ಊರಲ್ಲೂ ಮಾಡ್ಬೋದಾ? ಮಾಡ್ಬೋದಾ? ಹಣ್ಣು ವ್ಯಾಪಾರದಲ್ಲಿ 3 ಲಕ್ಷ ಪ್ರತಿ ತಿಂಗಳು ದುಡಿಯೋದಕ್ಕೆ ಯೋಚನೆ ಮಾಡಿ ನೋಡಿ. ಏನೆಲ್ಲ ಮಾಡಿರ್ಬೋದು ಇವರು? ಎಷ್ಟಿದೆ ಜಾಗ? ಫ್ರೂಟ್ ಶಾಪ್ ಹೊಸದ ನೀವು ಮಾಡ್ತಿರೋದಾ? ಇನ್ನು ಲಾಂಚ್ ಮಾಡ್ಲಿಲ್ವಾ? ಏನಪ್ಪ ಇದು ಇಷ್ಟು ಚೆನ್ನಾಗಿ ಮಾಡಿದ್ಯಾ? ಏನ್ ಡಿಸೈನ್ ಮಾಡಿದಾರೆ ನೋಡಿ. ಆಮೇಲೆ ಮಲ್ಲಿಕಾರ್ಜುನ್ ಹತ್ರ ಫೋನಲ್ಲಿ ನೋಡಿ, ಈಗ ನನಗೆ ತೋರಿಸ್ತಿದ್ದಾರೆ. UFC ಅಂದ್ರೆ ಏನಪ್ಪ? ಯೂನಿವರ್ಸ್ ಫ್ರೂಟ್ ಸೆಂಟರ್ 333. ಯೂನಿವರ್ಸ್ ಫ್ರೂಟ್ ಸೆಂಟರ್ 333 ನೋಡಿದ್ರೆ ಹೆಂಗಿದ್ದಾರೆ? ಫುಲ್ಲ ಏಜೆಂಟ್. ಯೂನಿವರ್ಸ್ಗೆ ಒಂದು ಕೋಡ್ ಅಲ್ಲ. ಸೊ ದಯವಿಟ್ಟು ಹೋಗಿ ನೋಡಿ. ಇಟ್ಸ್ ಜಸ್ಟ್ ಅ ವೆರಿ, ನಿಮ್ಗೆ ಏನ್ ಅನ್ಸುತ್ತೆ? ಯು ಡೋಂಟ್ ಇವನ್ ಸಿ ಇಟ್ ಆಸ್ ಅ ಬಿಸ್ನೆಸ್, ಬಟ್ ಯು ನೋ ಸಮಥಿಂಗ್, all the fruit vendors in Bangalore, not just in Bangalore, many other places, they are all from outside the state. ಅವ್ರಿಗೆ ಗೊತ್ತದ್ರ ಲಾಭ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಒಬ್ಬರು ನನಗೆ ಪರಿಚಯ, ಮೊನ್ನೆ ತಾನೇ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಒಬ್ಬರು ಸಿಕ್ಕಿದ್ರು ನನಗೆ, ತಮಿಳ್ನಾಡವರವರು. ಅವರು ಮಾರೋದು ಜಯನಗರದಲ್ಲಿ ಬರೀ ಕಾಡಿನಲ್ಲಿಕಾಯಿ ಮಾತ್ರ. ಅದೇನಲ್ಲಿ ಅವ್ರಿಗೇನು ಮಾರಲ್ಲಪ್ಪ, ಬರೀ ಬೆಟ್ಟದ ನಲ್ಲಿಕಾಯಿ ಮಾತ್ರ. ಅಲ್ಲ, ನನಗೆ ಸರ್ಪ್ರೈಸ್ ಆಯ್ತು, ಏನಪ್ಪ ಬರೀ ಬೆಟ್ಟದ ನಲ್ಲಿಕಾಯಲ್ಲಿ ದುಡಿಬೋದ ಅಂತ. ಆಮೇಲೆ ಚೆನ್ನಾಗಿ ಕ್ಲೋಸ್ ಆದ್ರು ನನಗೆ. ಕ್ಲೋಸ್ ಆಗಿ ಮಾತಾಡಿದ್ಮೇಲೆ ಎಲ್ಲಿಂದ ಬರುತ್ತೆ, ಒಂದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಎಲ್ಲ ತಿಳ್ಕೊಂಡ್ಮೇಲೆ ನಾನೇ ತಬ್ಬಿಬ್ಬಾಗೋಗಿದ್ದೀನಿ ನಾನು. ಹಾಗಾಗಿ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಮನಿ. ಜಸ್ಟ್ ದಟ್ ಯು ಶುಡ್ ನೋ ವಾಟ್ ಟು ಡೂ ಅಂಡ್ ವೇರ್ ಟು ಡೂ ಅಂಡ್ ಹೌ ಟು ಡೂ. ಸೊ ಇಸ್ ಅ ವೆರಿ ಹಂಬಲ್ ಪರ್ಸನ್. ಇವರು ಆಲ್ರೆಡಿ ಸಾತ್ವಿಕದಲ್ಲೇ ಇರೋದು. ಐ ಥಿಂಕ್ ಲಾಸ್ಟ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿ? ಫಸ್ಟ್ ಬಂದು ನಾನು ಡಿಸೆಂಬರ್ 2023 ಡಿಸೆಂಬರ್ 24 2023 ಅಲ್ಲ 73 ಇಸ್ವಿ 24ನೇ ತಾರೀಕು ಡಿಸೆಂಬರ್. 24ನೇ ತಾರೀಕು ಡಿಸೆಂಬರ್ 2023. ಇವ್ರು ನಿಮ್ಮ ಮಗಳ ಜೊತೆ ಬಂದಿದ್ರಲ್ಲ ಪರ್ಸನಲ್ ಮೀಟಿಗೆ? ನವೆಂಬರ್ 30 ಬಂದಿದೆ ಸರ್. ನವೆಂಬರ್ 30ಗೆ ಏನ್ ಎಲ್ಲ ಡೇಟ್ಸ್ ನೆನಪಿಟ್ಕೊಂಡಿದ್ದೀರಾ? ಎಲ್ಲ ತಮ್ಮ ಆಶೀರ್ವಾದ. ಜ್ಞಾಪಕಕ್ಕೂ ನನ್ನ ಏನು ಕೇಳಿದ್ರು ನನ್ನ ಆಶೀರ್ವಾದ. ಏನೋ ಒಳ್ಳೇದಾಗ್ತಿದೆ, ಓಕೆ. ಕಷ್ಟ ಆಗ್ತಿರೋದಲ್ಲ, ಇಷ್ಟು ಜ್ಞಾಪಕ ಇಟ್ಕೊಂಡ್ಬಿಟ್ಟಿದಾರೆ ನನ್ಗೆ ಡೌಟ್ ಬಂತು ಈಗ. ನವೆಂಬರ್ 30 ಇದು ಅಂತಂತ ಹೇಳಿ. ಬಟ್ ಎನಿವೆ, ಪ್ಲೀಸ್ ಮೀಟ್ ಮಲ್ಲಿಕಾರ್ಜುನ್. ತುಂಬಾ ಏನು ಬಜೆಟ್ ಆಗಲ್ಲ. ಝೀರೋ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದು ವ್ಯಾಖ್ಯಾನ ಕೊಡೋಣವಾ? ಝೀರೋ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು? ಝೀರೋ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ಅಂತಂದ್ರೆ ಅದು ಬೇರೆ, ಅದು ಡೆಫಿನಿಷನ್ ಅಷ್ಟೇ. ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟ್ರಲ್ಲಿ ಮಾಡೋದನ್ನ ಝೀರೋ ಅಂತಾನೆ ಅನ್ಕೋಬೇಕು. ಈಗ ಸಪೋಸ್ ಝೀರೋ ಅಂತಂದ್ರೆ ಝೀರೋ ಅಲ್ಲ, ನನಗೊಂದು 10,000 ರೂಪಾಯಲ್ಲಿ ಮಾಡ್ಬೋದು, ಅದು ಝೀರೋನೇ ಲೆಕ್ಕ. ಯಾಕಂದ್ರೆ ನನ್ನ ಕೈಗೆ ಆಗುವಂಥದ್ದು ಯಾವುದು ಝೀರೋ ಅಲ್ಲ. ಲಕ್ಷಗಳು ಹಾಕ್ಬೇಕು ಅಂತ ಝೀರೋ ಅಲ್ಲ ಅಂತ ಅನ್ಕೊಳ್ಳೋಣ. ಈ ಫ್ರೂಟ್ ಬಿಸ್ನೆಸ್ ಆ ಲೆಕ್ಕದಲ್ಲಿ ನೋಡಿದ್ರೆ ಝೀರೋ ಇನ್ವೆಸ್ಟ್ಮೆಂಟ್. ಇವತ್ತು ಹಾಕಿದ್ರು ದುಡ್ಡು ಮಾರನೇ ದಿನ ಇಲ್ಲಿ 2 ದಿನದಲ್ಲಿ ಬರುತ್ತಾ ಇಲ್ಲಪ್ಪ? ಬರುತ್ತಾ? ವ್ಯಾಪಾರ ಆಗೋದಕ್ಕೆ ಏನೆಲ್ಲ ಮಾಡಿದ್ದೀರಾ ನೀವು? ವಿಭಿನ್ನವಾಗಿ ಏನೇನು ಮಾಡಿದ್ದೀರಾ?
ಗುರುಗಳು ಹೇಳ್ಕೊಟ್ಟಂಗೆ ಎಲ್ಲನೂ ಮಾಡ್ತಾ ಇದ್ದೀವಿ. ಏನು ಬೆಳಗ್ಗೆ ನಮ್ದು ಅಂಗಡಿ ಟೈಮ್ ಇದೆ 6:30 ಇಂದ 9:30, ಓಪನಿಂಗು ಕ್ಲೋಸು. ಮಳೆ ಬರಲಿ ಬಿಸಿಲು ಬರಲಿ ನಮ್ಮ ಡ್ಯೂಟಿ ಟೈಮ್ ಅಂತೂ ಮೊದಲಿಂದಲೇ ಮೇಂಟೈನ್ ಮಾಡ್ತೀವಿ. ಗುರುಗಳು ಹೇಳ್ದಂಗೆ ಅಪರ್ಮಿಷನ್ ಮಾಡ್ತೀವಿ. ಡೈಲಿ ಕಸ್ಟಮರ್ ಜೊತೆ ಚೆನ್ನಾಗಿ ಸಂಪರ್ಕ ಮಾಡ್ತೀವಿ. ಹೀಗಾಗಿ ಚೆನ್ನಾಗಿದೆ. ಯಾವ್ಯಾವ ಫ್ರೂಟ್ಸ್ ಇಟ್ಟಿದ್ದೀರಾ? ಏನು ವಿಶೇಷತೆಗಳು? ಫ್ರೂಟ್ಸ್ ಅಲ್ಲಿ ನಾವು ಬೇರೆ ದೇಶದಿಂದ ಬಾಂಬೆ ವಾಸಿ ಮಾರ್ಕೆಟಿಂದ ತರಿಸಿದ್ರೆ ಒಂದು ಆ್ಯಪಲ್ಲು, ಆರೆಂಜು, ಪೇರು, ಬ್ಯೂಟಿ ಪೇರು, ಲೀಚಿ, ಆಮೇಲೆ ಚೆರಿ, ಈ ಥರ ಒಂದು 80% ಐಟಮ್ ಬಾಂಬೆ ವಾಸಿ ಮಾರ್ಕೆಟಿಂದ ತರಿಸ್ಕೊತೀವಿ. ಈಗ ಬಾಳೆಹಣ್ಣು, ಪೇರು ಹಣ್ಣು ಈ ಥರ ಬೆಳೆದು ಲೋಕಲ್ ತೊಗೊತೀವಿ. ಆಮೇಲೆ ಡ್ರೈ ಫ್ರೂಟ್ಸ್ ಮಾರ್ಕೆಟಿಂದ ಎಲ್ಲ ಖರೀದಿ ಮಾಡ್ತೀವಿ. ಡ್ರೈ ಫ್ರೂಟ್ಸಲ್ಲಿ ಕಾಜು, ಬಾದಾಮ್, ಪಿಸ್ತಾ, ಆಮೇಲೆ ಅಂಜೀರು ಎಲ್ಲವನ್ನು ತರಿಸ್ತೀವಿ. ನೋಡಿದ್ರೆ ಹೆಂಗ್ ಮಾತಾಡ್ತಿದ್ದಾರೆ. ನಾನು ಇಲ್ಲಿ ಹೋಗ್ಲಿಲ್ಲಮ್ಮ ಇವ್ರ ಜಾಗಕ್ಕೆ. ಹೋಗಿ ಬಂದ್ಬಿಡೋಣ, ನಾವು ಟೀಮ್ ಆಗಿ ಹೋಗಿ ಬಂದ್ಬಿಡೋಣವಾ? ಮಲ್ಲಿಕಾರ್ಜುನ ಒಂದು ವಿಶೇಷವಾದ ಆಶೀರ್ವಾದ ಮಾಡಿ ಅಲ್ಲಿ ಬಂದ್ಬಿಡೋಣ. ಇದು ಏನಾದ್ರು ಫೀಸ್ ಇದೆಯಾ ಇದಕ್ಕೆ? ನಾನು ಹೋಗ್ತಿರೋದಪ್ಪ ಸಂತೋಷವಾಗಿ. ನೀವೆಲ್ಲರೂ ಯಾವಾಗ ಪ್ರತಿ ತಿಂಗಳು 3 ಲಕ್ಷಕ್ಕಿಂತ ಹೆಚ್ಚು ದುಡಿತೀರೋ ಆಗ ಅನಂತ ವಿಶ್ವಾಚಾರ್ಯ ಉಚಿತವಾಗಿ ಬರ್ತೀನಪ್ಪ. ಇನ್ನೇನ್ರಿ, ಪರವಾಗಿಲ್ವಲ್ರಿ? ಓಕೆನಾ? ನನಗೆ ತುಂಬಾ ಫೇವರೇಟ್. ನಾನು ಬರ್ತಿದ್ದೀನಿ. ನಾನು ನೋಡಿಲ್ಲ ನಿಮ್ಮ ಶಾಪು. ಏನೋ ಜಮೀನಾದ್ರು ಖರೀದಿ ಮಾಡಿದ್ದೀರಾ? 2 ಪ್ಲಾಟ್ ತೊಗೊಂಡೆ. ಏನು ಪ್ಲಾಟ್? 2 ಪ್ಲಾಟ್ 30-80 ಅಂತ 2 ಪ್ಲಾಟ್ ತೊಗೊಂಡು ಮನೆಗೆ ಇವಾಗ 30ಗೆ 80ನಾ? 2 ಸೈಟ್ ಸರ್. 2 ಸೈಟ್. ಎಷ್ಟು ದುಡ್ಡಿಗೆ ತಗೊಂಡ್ರಿ? ಅದು 42 ಲಕ್ಷ ಇದೆ. 42 ಲಕ್ಷ. ಹೇಗೆ? ಆಮೇಲೆ ಇದನ್ನೆಲ್ಲ ನೀವು ಹೋಗಿ ಚೆಕ್ ಮಾಡಬೇಕು. ಈಗ ನಾನೆಲ್ಲೋ ಕರೆಸ್ದಂಗೆ ಹೇಳ್ದಾಗೆ ರಿಪೀಟರ್ಸ್ ಆಗೆಲ್ಲ ಗೆಸ್ ಮಾಡಲ್ಲ, ಬಟ್ ಹೊಸಬರಿಗೆಲ್ಲ ಅದಿರುತ್ತೆ. ಮಲ್ಲಿಕಾರ್ಜುನ್ ಇಲ್ಲೇ ಕೂತ್ಕೊಂಡಿರ್ತಾರೆ. ಅಡ್ರೆಸ್ ತಗೊಳ್ಳಿ, ಅವ್ರ ಊರು, ಮೊಬೈಲ್ ನಂಬರು. ಮಲ್ಲಿಕಾರ್ಜುನ್ ಎಲ್ಲ ತೋರಿಸ್ತೀರಾ ನೀವು? ತೋರಿಸ್ತೀರಾ? ತುಂಬಾ ಜನ ಬಂದಿದ್ದಾರೆ, ಎಲ್ಲರಿಗೂ ತೋರಿಸಿದ್ದೀರಾ? ರಂಗನಾಥ ಸ್ವಾಮಿ ಅವ್ರು ಬಂದಿದ್ದಾರೆ. ಎಷ್ಟು ಸಿಂಪಲ್ ಬಿಸ್ನೆಸ್ ನೋಡಿ. ನಿನಗೆ ಹೇಳ್ದೆ ಮಾಡು ಅಂತ, ನೀನು ಮಾಡಿಲ್ಲ. ಕರೆಕ್ಟಾ? ಒದೆಗಳು ನಿನಗೆ ಬೀಳುತ್ತೆ ನಿನಗೆ. ಪ್ರೀತಿಮಾ, ಇದನ್ನ ಸ್ಪೆಷಲ್ ಸ್ವಲ್ಪ ಗಮನಿಸ್ಕೊಳ್ರಿ. ಫೇಲಿಯರ್ ಪರ್ಸನ್ ನನಗೆ ಗೊತ್ತು ಯಾರ್ಯಾರೇನು ಅಂತ. ಮಾಲೂರು ಕರೆಕ್ಟೇನಾ? ಎಲ್ಲ ಅಮ್ಮ ಸಾಧನೆ ಮಾಡಿದ್ರೆ ತಾನು ಖುಷಿ ಆಗೋದು. ನಿನ್ನ ಕ್ಲಾಸಿಗೆ ಬರ್ತಾನೆ ಇದೆಯಾ? ಮಾಡಲ್ಲ.